ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಸೊ ಇವತ್ತು ಕೂಡ ಮದುವೆ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಅರಿಶಿನ ಶಾಸ್ತ್ರದ ವಿಡಿಯೋನ ನೀವು ನೋಡ್ಬೋದು. ಸೊ ಯಾವ ರೀತಿ ನಮ್ಮ ಸಂಪ್ರದಾಯ ಇರುತ್ತೆ, ಹಾಗೆಯೇ ಎಷ್ಟೆಲ್ಲ ಫನ್ ಮಾಡಿದ್ವಿ ಎಲ್ಲರೂ ಸೇರಿದಾಗ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಂದಿನ ವಿಡಿಯೋಗಳನ್ನ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಎಂಡ್ ಸ್ಕ್ರೀನಲ್ಲಿ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿರ್ತೀನಿ. ಹಾಗೆಯೇ ಐ ಕಾರ್ಡಲ್ಲಿ ಕೂಡ ಬರ್ತಾ ಇರುತ್ತೆ, ಪ್ಲೀಸ್ ಚೆಕ್ ಮಾಡಿ ನೋಡಿ. ಫ್ರೆಂಡ್ಸ್, ಈಗ ಹಸೆ ಬರಿತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಅದು ಯಾಕೆ ಆ್ಯಂಗಲಲ್ಲಿ ಹಿಡೀರಮ್ಮ ಅಂತ ಎಕ್ಸ್ಪ್ಲೈನ್ ಮಾಡು. ಯಾವುದು ಬಾಡಿ ಎಲ್ಲ ಇಮ್ಯಾಜಿನೇಷನ್ ಇದು ಸೂರ್ಯ, ಇದು ಚಂದ್ರ, ಇದು ನಕ್ಷತ್ರ. ಬೇಡ 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 ಬೇಡ. ನೋಡಿ ಫ್ರೆಂಡ್ಸ್, ನಾನು ನಮ್ಮ ಎಲ್ಲೋ ಹಾಕೊಂಡಿದ್ದೀನಿ. ಹಾಗೆ ನಮ್ಮ ಅಪ್ಪು ಕೂಡ ಎಲ್ಲೋ ಹಾಕ್ಕೊಂಡಿದ್ದಾರೆ ನೋಡಿ, ಪೂರ್ಣಿಮಾ. ಹಾಗೆ ನಮ್ಮ ಬೇಬಿ ನೋಡಿ ಎಲ್ಲೋ ಹಾಕ್ಕೊಂಡಿದ್ದಾರೆ. ಬಾ ಇರಲಿ ಇರಲಿ ಬಾ. ಹಾಗೆ ನಮ್ಮ ಮದುಮಗಳು ನೋಡಿ ಫ್ರೆಂಡ್ಸ್, ಶಾಕುಂತಲೆ. ಫ್ರೆಂಡ್ಸ್, ಗಂಟೆ ಸುಮಾರು 1:30 ಆಗಿತ್ತು. 1:30ಯಲ್ಲಿ ಈ ಅರಿಶಿನ ಶಾಸ್ತ್ರ ಶುರುವಾಗಿದ್ದು. ಸೊ ಎಲ್ಲರೂ ಕೂಡ ನಿದ್ದೆಗೆಟ್ಕೊಂಡು ಕಾಯ್ಕೊಂಡು ಕೂತಿದ್ವಿ, ಬೇಗ ಬೇಗ ಮಾಡೋಣ ಅಂಥೇಳಿ. ಆಲ್ಮೋಸ್ಟು ನಮ್ಮ ಕಮ್ಮು ಆಗಿರ್ಬೋದು, ಭವ್ಯಕ್ಕ ಆಗಿರ್ಬೋದು, ಎಲ್ಲರೂ ಹೋಗಿ ನಮ್ಮ ತಾರಕ್ಕ, ತುಂಗಕ್ಕ ಎಲ್ಲರೂ ಅವರು ರೂಮ್ಗಳು ಮಾಡ್ಕೊಂಡಿದ್ರು, IB ಮಾಡ್ಕೊಂಡಿದ್ರು. ಅಲ್ಲೆಲ್ಲ ಹೋಗಿ ಮಲಗಿಬಿಟ್ರು. ನಾವು ಮಾತ್ರ ಚೌಟ್ರಿಯಲ್ಲೇ ಉಳ್ಕೊಂಡಿದ್ವಿ. ಸೊ ಇದು ಶಾಸ್ತ್ರ ಒಂದು ಮುಗಿಸ್ಬಿಡೋಣ ಬೇಗ ಬೇಗ ಅಂತ ಹೇಳ್ಬಿಟ್ಟು ಈಗ ನಾವು ಮಾಡ್ತಾಯಿದ್ದೀವಿ. ಸ್ಯಾರಿ ಅಂತೂ ಎಕ್ಸಲೆಂಟ್ ಆಗಿತ್ತು. ಸ್ಯಾರಿ ಆಗಿರ್ಬೋದು, ಆ ಜ್ಯುವೆಲರಿ, ಆ ಕಾಸ್ಟ್ಯೂಮ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಬ್ಯಾಕ್ಗ್ರೌಂಡ್ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ, ನೋಡ್ಬೋದು. ಈಗ ಶಾಸ್ತ್ರಗಳನ್ನೆಲ್ಲ ಶುರು ಮಾಡಿದ್ದೀವಿ. ನಾನು, ನಮ್ಮ ಅಕ್ಕ ಹೇಮಾ ಮತ್ತು ನಮ್ಮ ಪಂಕಜಕ್ಕ, ಇವರೇನೆ ನಮ್ಮ ದೇವಿ, ನಾವೇ ಇಷ್ಟೇ ಜನ. ನಾವು ಸ್ವಲ್ಪ ನಮ್ಮ ಅತ್ತೆ ದೇವರು ಅವರೆಲ್ಲರೂ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು. ಅದ್ರ ಪ್ರಕಾರವಾಗಿ ನಾವು ಇದು ಶಾಸ್ತ್ರಗಳನ್ನ ಮಾಡ್ತಾಯಿದ್ವು. ನನಗೆ ಇದು ಒಂದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಹಸೆ ಎಲ್ಲ ಬರೆದಿದ್ದು ಸಖತ್ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಬೇಗ ಬೇಗ ಶಾಸ್ತ್ರಗಳನ್ನ ಮುಗಿಸೋಣ ಅಂತ ಹೇಳ್ಬಿಟ್ಟು ಈಗ ಮುಗಿಸ್ತಾ ಇದ್ವಿ. ಅದರಲ್ಲೂ ಈ ಅರಿಶಿನ ಶಾಸ್ತ್ರ ಅನ್ನೋದು ಹೆಣ್ಮಕ್ಳಿಗೆ ಅದೊಂದು ವಿಶೇಷ ಅಂತಲೇ ಹೇಳ್ಬೋದು. ಮದುವೆ ಲೈಫಲ್ಲಿ ಇದೆಲ್ಲ ಒನ್ ಟೈಮ್ ಬರೋವಂಥದ್ದು. ಅದಕ್ಕೆ ತಕ್ಕ ಹಾಗೆ ಖುಷಿಯಿಂದ ಮಾಡೋ ಅಂಥದ್ದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು, ಈಗ ಕಂಕಣ ಕಟ್ಟುವಂಥ ಶಾಸ್ತ್ರ ನಡೀತಾ ಇದೆ. ಮುತ್ತೈದೆಯರೆಲ್ಲ ಈ ರೀತಿಯಾಗಿ ಒಂದು ಪಾವು ಅಂತಾರೆ ಅದನ್ನು ನಮ್ಮ ಕಡೆ. ಅದರಲ್ಲಿ ಅಕ್ಕಿ ತುಂಬಿಬಿಟ್ಟು ಅದ್ರ ಮೇಲೆ ಒಂದು ಲೋಟದಲ್ಲಿ ಅಂದ್ಕೊಳ್ಳಿ, ಒಂದು ಲೋಟದಲ್ಲಿ ಅಕ್ಕಿನ ತುಂಬಿಬಿಟ್ಟು ಈ ರೀತಿ ಮುತ್ತೈದೆಯರೆಲ್ಲ ಕೈನ ಇಟ್ಕೊಂಡ್ಬಿಟ್ಟು ಶಾಸ್ತ್ರ ಮಾಡೋವಂಥದ್ದು. ಈ ಶಾಸ್ತ್ರ ನಾನು ಹೇಗೆ ಮಾಡ್ತಾಯಿದ್ದಾರೆ ಹಾಗೆಯೇ ತೋರಿಸ್ತೀನಿ, ಪೂರ್ತಿಯಾಗಿ ವಾಚ್ ಮಾಡಿ. ನೋಡಿ ಬೇಡ ಮುಚ್ಕೊಬೇಡಿ. ಒಂದು ಕಟ್ಬೇಕು, ಇನ್ನು ಕ್ಯಾರಿ ಕಟ್ಬಾರ್ದು. ಕಂಗನ ಬಳಿದ್ರೆ ಏನು ಮಾಡೋದು, ಕಟ್ಟಿದ್ದೀನಿ. ಮತ್ತೆ ಮೂವ್ ಕಟ್ರಿ. ಇಲ್ಲ ಯಾಕೆ ಅತ್ತೆ ಕಟ್ತೀರಾ? ಅತ್ತೆ ಮತ್ತೆ ನೀವು ಕಟ್ಟಿಸ್ಕೊಳ್ಳೋದೀಗ?
ಫ್ರೆಂಡ್ಸ್, ಈಗ ನಮ್ಮ ಅಕ್ಕ ಶಾಸ್ತ್ರ ಮಾಡ್ತಾ ಇದ್ದಾಳೆ. ಸೊ ಅವಳು ಕೇಳಿಕೊಂಡು ಶಾಸ್ತ್ರ ಮಾಡ್ತಾ ಇದ್ದಾಳೆ, ಹೀಗೆ ಮಾಡೋದು ಹಾಗೆ ಮಾಡೋದು ಅಂತೇಳಿ. ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆನೆಲ್ಲ ಹಚ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಅರಿಶಿನ ತೊಗೊಂಡು ಹಚ್ಚುವಂಥದ್ದು ಅಷ್ಟೇ. ಮುಂಚೆ ಎಲ್ಲ ಏನಪ್ಪ ಅಂತಂದರೆ ಹೆಣ್ಮಕ್ಳು ಫುಲ್ಲು ಮುಖಕ್ಕೆ, ಕೈಗೆ, ಕಾಲಿಗೆ, ಮೈಗೆಲ್ಲ ಅರಿಶಿನ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡೋರು. ಅಂದರೆ ಮದುಮಕ್ಕಳು, ಗಂಡು ಮಗ ಆಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು. ಆದರೆ ಇವಾಗ ಆ ಥರ ಅಲ್ಲ. ಇವಾಗ ಫೇಶಿಯಲ್ ಮಾಡಿಸ್ಕೊಂಡಿರ್ತಾರೆ. ಆ ರೀತಿ ಅರಿಶಿನ ಹಚ್ಕೊಂಡ್ಬಿಟ್ರೆ ಸ್ವಲ್ಪ ಸ್ಕಿನ್ ಅಲರ್ಜಿಗಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಶಾಸ್ತ್ರಕ್ಕೋಸ್ಕರ ಹಚ್ಕೊಳ್ಳೋದು ಅಷ್ಟೇ. ಆ ರೀತಿ ನಡೀತದೆ. ಬಟ್ ಆವಾಗಿನ ಕಾಲದ್ದೇ ಒಳ್ಳೆಯದು ಅನಿಸುತ್ತೆ. ಅಂದರೆ ಅವಾಗೆಲ್ಲ ಫೇಶಿಯಲ್ ಏನೂ ಇರಲಿಲ್ಲ. ಈ ಅರಿಶಿನ ನೀರು ಮೈ ಮೇಲೆ ಬಿತ್ತು ಅಂದ್ರೇ ಗ್ಲೋನೆಸ್ ಬಂದುಬಿಡೋದು, ಚರ್ಮದ ಕಾಂತಿ ಹೆಚ್ಚಾಗೋದು. ಸೊ ಹಾಗಾಗಿ ಮದುವೆ ಸಂದರ್ಭದಲ್ಲೆಲ್ಲ ಇದನ್ನೆಲ್ಲ ಒಂದು ಶಾಸ್ತ್ರಗಳು ಮಾಡಿದರು ಅನಿಸುತ್ತೆ. ಬಟ್ ಇದಕ್ಕೆಲ್ಲ ಈಗ ನ್ಯೂ ಟಚ್ ಬಂದಿದೆ ಅಂತಲೇ ಹೇಳ್ಬೋದು. ಇವಾಗ ಅರಿಶಿನ ಶಾಸ್ತ್ರ ಅಂದರೆ ಕೇವಲ ಫೋಟೋ ಮತ್ತು ವೀಡಿಯೋಸ್ಗೆ ಮಾತ್ರನೇ ಸೀಮಿತವಾಗಿದೆ. ಆದರೂ ಒಂಥರ ಚೆನ್ನಾಗಿರುತ್ತೆ. ಸೊ ಇವಾಗ ಶಾಸ್ತ್ರಗಳು ಮಾಡ್ತಾಯಿದ್ದಾರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ಆಮೇಲೆ ಬನ್ನಿ ನೆಕ್ಸ್ಟ್ ಎಲ್ಲ ಕೈ ಕ್ಲೀನಾಗಿ ಕಷ್ಟ ಮಾಡ್ಕೊಳ್ಳಿ. ನೀರು ಸಾಕು. ಆಂಟಿ ನೀವೇ ಹೇಳ್ಬಿಡಿ, ನೀವೇ ಒಂದು ಹೇಳಿ. ಅವ್ರಂದ್ರೆ ನಾವು ಹೋಗಿ ಆಮೇಲೆ ಹೇಳ್ತೇವೆ ಕೂತ್ಕೊಂಡ್ರಿ, ರಾತ್ರಿಯಲ್ಲಿ ಹೇಳ್ತೇವೆ ಕೂತ್ಕೊಂಡ್ರಿ ಬೇಕಾರೆ ಅಂತ. ಯಾರೇ ಫೋನ್ ಪೇ ಮಾಡ್ತಿದ್ದಾರೆ ಅಕೌಂಟಿಗೆ 2000 ನೋಡಿ ಎಲ್ಲ ಕರೆಕ್ಟ್ ಮಾಡಿದ್ರು ಲಾಸ್ಟಲ್ಲಿ. ಫ್ರೆಂಡ್ಸ್, ಸೋದರತ್ತೆಯವರು ಈಗ ತಾಯಿ ಮನೆಯಿಂದ ಒಂದು ಚಿಕ್ಕ ತಾಳಿ ತರ್ತಾರೆ. ಹುಟ್ಟು ತಾಳಿ ಅಂತೀವಿ ಅದಕ್ಕೆ ನಾವು. ಆ ತಾಳಿನ ಸೋದರತ್ತೆಯವರು ಕಟ್ಟುತ್ತಾರೆ. ಈ ಅರಿಶಿನ ಶಾಸ್ತ್ರ ಮಾಡುವಾಗಲೇ ಅದು ಕಟ್ಟುವಂಥದ್ದು. ಅದನ್ನು ಈಗ ಅವ್ರ ಸೋದರತ್ತೆ ಕಟ್ತಾ ಇದ್ದಾರೆ. ಇವರು ನಮ್ಮ ಚಿಕ್ಕಪ್ಪನ ತಂಗಿ ಆಗಬೇಕು, ಅವರೇ ಕಟ್ತಾ ಇದ್ದಾರೆ. ಅದಾದಮೇಲೆ ಕಾಲಿಗೆ ಪಿಲ್ಲಿ ಅಂತ ತೋಡಿಸ್ತಾರೆ, ಕಾಲಿಗೆ ಉಂಗುರ ಪಿಲ್ಲಿ ಅಂತ ತೋಡಿಸ್ತಾರೆ. ಅದನ್ನು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸೋದರತ್ತೆನೇ ಮಾಡುವಂಥದ್ದು ಶಾಸ್ತ್ರ. ಒಬ್ಬೊಬ್ಬರು ಕಡೆ ಒಂದೊಂದು ರೀತಿ ಸಂಪ್ರದಾಯಗಳಿರುತ್ತೆ. ನಮ್ಮ ಕಡೆ ಎಲ್ಲ ಇದೇ ಥರ ಸಂಪ್ರದಾಯ. ವಿಳೆದೆಲೆನ ತೆಗೆದುಕೊಂಡು ಅದರಲ್ಲಿ ಎಣ್ಣೆನ ಹಚ್ಬಿಟ್ಟು ಅದನ್ನು ಸುಟ್ಟುಬಿಟ್ಟು ಅದನ್ನು ನಿವಾಳಿಸ್ತಾರೆ. ಈ ಮದುಮಕ್ಕಳಿಗೆ ಇದನ್ನು ನಿವಾಳಿಸ್ತಾರೆ. ಇದನ್ನು ಒಂದು ದೃಷ್ಟಿ ತೆಗೆಯೋದು ಅನ್ನೋದಕ್ಕಿಂತ ಇದು ಅದರ ಒಂದು ಫ್ಲೇವರ್ ಬರ್ತಾ ಇರುತ್ತೆ ನೋಡಿ, ಸ್ಮೆಲ್ಲು. ಅದರಿಂದ ಒಂದು ರೀತಿ ಹೆಣ್ಮಕ್ಳಿಗೆ ಸ್ವಲ್ಪ ಎನರ್ಜಿ ಬರುತ್ತೆ ಅಂತಲೂ ಹೇಳ್ತಾರೆ. ಅಲ್ಲ ದೀಪ್ತಲ್ಲ ಅಜ್ಜಿ ನಮ್ಮವ್ವ. ಅದಕ್ಕೇನು ಅರ್ಥ ಏನು ಒಂದು ಗೊತ್ತಿಲ್ಲ. ಯಾಕೆ ಅದು ಆ್ಯಕ್ಚುಲಿ ಅವರಿಗೆ ಆ ಸ್ಮೆಲ್ ಹೋಗುತ್ತಲ್ವಾ ಎಲೆದು, ದೇವಿ ಎಷ್ಟೇ ನಾನು ಹಚ್ಬೇಕು ಅದನ್ನ. ಬಾ ಕೈ ತೋರಿಸುತ್ತೆ. ತೊಳೆಯೋದು ಅದಕ್ಕೆ ನೀರು ಮಾಡ್ಕೊಳ್ಳಿ, ಈಗ ನಾನು ಶಾಸ್ತ್ರ ಮಾಡ್ತಾ ಇದ್ದೀನಿ. ನನಗೂ ಅಷ್ಟೊಂದು ಬರೋದಿಲ್ಲ, ಕೇಳಿ ಶಾಸ್ತ್ರನ ಮಾಡ್ತಾ ಇದ್ದೀನಿ ನಾನು.
ಫ್ರೆಂಡ್ಸ್, ಈಗ ಮಡ್ಲಕ್ಕಿ ತುಂಬುವಂಥ ಶಾಸ್ತ್ರ ನಡೀತಾ ಇದೆ. ಇದು ತಾಯಿ ಮನೆಯಿಂದ ಹೆಣ್ಮಕ್ಳಿಗೆ ಕೊಡುವಂಥ ಮಡ್ಲಕ್ಕಿ ಗಂಟು ಅಂತಲೇ ಹೇಳ್ತಾರೆ. ಇದರಲ್ಲಿ ಅಕ್ಕಿ, ಹಾಗೆಯೇ ಸ್ವಲ್ಪ ದುಡ್ಡು ಕಾಣಿಕೆ, ಹಾಗೆಯೇ ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಬ್ಲೌಸ್ ಪೀಸು ಇದನ್ನೆಲ್ಲ ಕೂಡ ಕೊಡ್ತಾರೆ. ಅದನ್ನು ಗಂಟು ಕಟ್ಕೊಂಡು ಗಂಡನ ಮನೆಗೆ ತೊಗೊಂಡೋಗುವಂಥದ್ದು. ಇದು ಕೂಡ ಒಂದು ನಮ್ಮ ಸಂಪ್ರದಾಯದಲ್ಲಿ ಮುಖ್ಯವಾದಂಥ ಭಾಗ. ಕೈ ನೋವಾಯ್ತಂತೆ, ಪೂಗೆ ಕೈ ನೋವಾಯ್ತಂತೆ. ಹೇಳ್ತಾನೆ ಇರ್ತಾರೆ ಅವ್ರು ಬೇಜಾರಾಗ. ಟೈಮ್ ಆಯ್ತು. ನೂರ 8 ಸಲ ಹೇಳ್ಬೇಕಾ? ಮತ್ತೆ ಕೇಳ್ತಿರ್ತಾರೆ. ಹಾಗೈತೆ ಫ್ರೆಂಡ್ಸ್, ಈಗ ಅರಿಶಿನ ಶಾಸ್ತ್ರ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು. ಫೋಟೋ ಸೆಷನ್ ಮಾತ್ರ ಬಾಕಿ ಇತ್ತು. ಹಾಗೆಯೇ ಈ ಶಾಸ್ತ್ರ ಆದಮೇಲೆ ಸೋದ್ರ ಮಾವ ಮದುಮಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಅಂದರೆ ನೀರು ಹಾಕುವಂಥ ಜಾಗಕ್ಕೆ ಕರ್ಕೊಂಡು ಕೂರಿಸ್ತಾರೆ. ಇದೊಂದು ಶಾಸ್ತ್ರ ಇದೆ ನಮ್ಮ ಕಡೆ. ಚೆನ್ನಾಗಿದೆ. ಮುಂದೆ ನಿಧಾನ ಕಲ್ಕೊಳ್ಳಿ. ಬನ್ನಿ ಹತ್ರ ಬಂದು ಕೂತ್ಕೊಳ್ಳಿ. ಮುಂಗಡೆ ಇಟ್ಕೊಳ್ಳಿ. ಹತ್ರ ಫೇಸ್ ಅಂತ ತೊಗೊಳ್ತೀನಿ. ಮತ್ತೆ ಈಕ್ವಲ್ ಬರೋ ಫೇಸ್ ಹತ್ರ ಮೇಲೆ 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 ತಲೆ ಮೇಲೆ ಒಂದು ಬರಲಿ. ಇನ್ನೊಂದೆರಡು ಜನ ಇಲ್ವ ಅದಕ್ಕೆ ಕರೆದಿದ್ದು ನಾನು. ಆಂಟಿ ಅಲ್ಲಿ ಬಂದು ಆ ಗ್ಯಾಪಲ್ಲಿ ಆಗ್ಲೇ ಕದ ಆಗ್ಲೇ ಕಾಫಿನ ತಿಂದಿನ ಆಗ್ಲೇ ಫೋಟೋ ಅದು ಬಳಗಳಿ ಇಲ್ಲ ಅಂದ್ರೆ ಅವ್ರ ಹತ್ರ ಕೈ ಅನ್ಕೊಂಡು ಬೇಡ ಅಲ್ಲಿ ಚೂರು ಜರಿ ಎಲ್ಲರೂ ಹಂಗೆ ಹೇಳ್ಕೊಳ್ಳಿ. ಚೂರು ಜರ್ಕೊಳ್ಳಿ ಹೇಳ್ತೀನಿ ಕೈ ಕೈ ಚಾಚೆ ಬಾ. ನೀವು ಕುಳ್ಳಿದ್ರೆ ಮಧ್ಯಕ್ಕೆ ಬಿಡಿ ಹೇಳ್ತೀನಿ. ನಾವು ಸರಿಯಾಗುತ್ತೆ ಅವ್ರಿಗೆ. ಅವ್ರ ಕೈ ಚಾಚೆ ಆಗಲ್ಲ. ನಿಮ್ಮ ಕೈ ಉದ್ದಾಗಿರುತ್ತೆ, ಅವ್ರ ಕೈ ಶಾರ್ಟ್ ಇರುತ್ತೆ, ಆಗಲ್ಲ. ಹಂಗೆ ಮಧ್ಯೆ ಬಿಟ್ಬಿಡಿ ಅವ್ರಿಗೆ. ಆ ಥರ ತಗೊಳ್ಳಿ. ಫೇಸ್ ಹತ್ರ ಮೇಡಮ್ 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 ಕೈ ಎತ್ತಿ ಮೇಲೆ ಆ ಫೇಸ್ ಹತ್ರ ಬರಬೇಕು. ಕೈಗಳು ಹತ್ರ ಸೇರಿಸಿ ಇನ್ನೂ ಎಲ್ಲ ಕೈಗಳು ಈಕ್ವಲ್ ಆಗಿ ಬರಲಿ. ಎಲ್ಲ ಹಾಗೆ ಹಾಗೆ ಮೇಲೆ ನೋಡಿ. ಹಿಂದೆ ನೀವು ಬರ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ. ಎಲ್ಲ ಇಲ್ಲಿ ಸ್ವಲ್ಪ ಇದೆ ನೋಡಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಲಾಸ್ಟಾ ಶಾಸ್ತ್ರ? ಮತ್ತೆ
ಫ್ರೆಂಡ್ಸ್ ಗಂಟೆ ಸುಮಾರು 2 ಕಾಲು ಆಗಿಬಿಟ್ಟಿತ್ತು. ಎಲ್ಲರೂ ನಿದ್ದೆ ಮಂಪರಲ್ಲಿದ್ವಿ. ಬಟ್ ಫೋಟೋ ಸೆಷನ್ ನಡೀತಾನೆ ಇತ್ತು. ಕ್ಯಾಮ್ರಾಮನ್ಗಳು ಈ ರೀತಿ ಮಾಡಿ, ಆ ರೀತಿ ಮಾಡಿ, ಈ ಆ್ಯಂಗಲಲ್ಲಿ ನಿಂತ್ಕೊಳ್ಳಿ, ಈ ರೀತಿ ಹೂ ಹಾಕಿ, ಹೀಗೆ ಏನೇನಾದರೂ ಒಂದೊಂದು ಹೇಳ್ತಾನೆ ಇರೋರು. ಎಲ್ಲರೂ ಸುಸ್ತಾಗಿಬಿಟ್ಟಿದ್ವಿ. ಇನ್ನು ಹುಡುಗಿರೆಲ್ಲ ಹೋಗಿ ಆಲ್ರೆಡಿ ಮಲಗಿಬಿಟ್ಟಿದ್ದಾರೆ. ನಾವೇನೆ ಅದ್ರ ಜೊತೆಗೆ ಆಂಟಿರ್ನ, ಅತ್ತೆಯರ್ನ ಎಲ್ಲರನ್ನ ಅವ್ರನ್ನೇ ಜಾಯಿನ್ ಮಾಡಿಕೊಂಡು ಈ ಶಾಸ್ತ್ರನ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಫೋಟೋ ಸೆಷನ್ ಕೂಡ ಚೇಂಜ್ ಮಾಡಬಾರ್ದು, ಓಕೆನಾ? ಜಾಸ್ತಿ ಎಸಿಬಾರ್ದು. ಜಸ್ಟ್ ಹಿಂಗೆ ಎಷ್ಟು ಕೈಯಿಂದ ತೊಗೋಬೇಕು. ಹಿಂಗೆ ಎಸ್ಬಿಟ್ಟು ಹಿಂಗೆ ಕೈಯಿಂದ ತೊಗೊಳ್ಳಿ ಅಷ್ಟೇ ಸಾಕು. ಹಿಂಗೆಲ್ಲ ಕೈ ಬಿಡಬೇಡಿ, ಓಕೆನಾ? ನಮ್ದಿರುತ್ತೆ, ನಮ್ಮದು ಕಂಟಿನ್ಯೂ ಶಾರ್ಟ್ ಇಟ್ಟಿರ್ತೀನಿ. ಹಾಗೆ ಹಾಗೆ ರೀ. ನಮ್ಮ ಕೈ ಎರಡು ಓಪನ್ ಮಾಡಿ, ಹೀಗೆ ಮೇಲೆ ಈ ಕಡೆ ನೋಡ್ತೀವಿ. ಹಂಗೆ ಕ್ಲೋಸ್ ಮಾಡಿ. ಅವ್ರು ಹಾಕ್ಬೇಕಾದ್ರೆ ಕಣ್ಣಲ್ಲಿ ಬಿಟ್ಬಿಟ್ಟಾರು. ಹಾಗೆ ಹಾಗೆ ಹಾಗೆ. ಹಾಂ, ಎಸ್, ರೆಡಿ? 1 2 3. ಅಷ್ಟಕ್ಕಿಂತ ನಾಯಿ ಬಡ್ಕೊಂಡಿದ್ದೆ ಒಂದ್ಸತಿ ಹಾಕಿ ಅಂತ. 1 2 3 ಹಾಕಿರಿ. ಇನ್ನು ಮರದಲ್ಲಿ ಎಕ್ಕಿ ಕೇರ್ತಾವ್ರಲ್ಲ ಇನ್ನು. ಎಸ್ ಮೇಡಮ್, ಮಾಡಿ. ರೆಡಿ ಮೇಡಮ್? 1 2 3. ಬರಲಿಲ್ಲ, 99% ಬರಲಿಲ್ಲ. ಫ್ರೆಂಡ್ಸ್ ನೋಡಿದ್ರಲ್ಲ ಫೋಟೋ ಸೆಷನ್ಗೆ ನಮ್ಮ ಸರ್ಕಸ್ನ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಅಂದರೆ ಮದುವೆ ಬ್ಲಾಗಲ್ಲೇ ಬರ್ತೀನಿ. ಮದುವೆ ಬ್ಲಾಗು ನಿಮಗೆ ಪಾರ್ಟ್ ಬೈ ಪಾರ್ಟ್ ಬರ್ತಾನೆ ಇರುತ್ತೆ. ಸುಮಾರು ಇನ್ನೂ 4-5 ವೀಡಿಯೋಸ್ ಬರುತ್ತೆ. ಪ್ಲೀಸ್ ಪೂರ್ತಿಯಾಗಿ ವಾಚ್ ಮಾಡಿ, ಸಪೋರ್ಟ್ ಮಾಡಿ.